ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸಂಡೇ 3:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೂವಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ನನ್ನ ಬರ್ಡೇಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ವರ್ಕಲ್ಲಿ ಬ್ಯುಸಿ ಇದ್ದೆ ನಾನು, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಸೊ ಸಂಡೇ ಹೋಗೋಣ ಅಂತ ಇವಾಗ ಗುಡ್ಡಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅವಳು ಕೂಡ ಮೂವಿ ಬರ್ತಾ ಇರೋದು. ನೋಡ್ತಾಳೆ ಅಂತ ಹೋಪ್ ಇಲ್ಲ, ಒಂದು ಕಡೆ ಕುತ್ಕೊಂಡು ನೋಡ್ತಾಳೆ ಅಂತ. ಬಟ್ ನೋಡೋಣ, ಫಸ್ಟ್ ಟೈಮ್ ಅವಳಿಗೂ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. 5 o'clock ಶೋ ಇದೆ. ಸೊ ಲಿಡೋ ಮಾಲ್ MG ರೋಡ್ಗೆ ಹೋಗಬೇಕು ಇವಾಗ. ಸೊ ಲೇಟ್ ಆಯಿತು, ಬೇಗ ಬೇಗ ರೆಡಿ ಆಗ್ತಿದ್ದೀನಿ. ನನ್ನ ಔಟ್ಫಿಟ್ ಇದು ಹಾಕ್ಕೊಂಡಿದ್ದೀನಿ, ಬಟ್ ಇದು ಯಾಕೋ ನನಗೆ ಅಲ್ಲಿ AC ಇಲ್ಲಿ ಚಳಿ ಆಗುತ್ತೆ ಅನಿಸ್ತಿದೆ. ಸೊ ಅಗೇನ್ ಬೇರೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ಬೇಗ ರೆಡಿಯಾಗಿ ಹೊರಡೋಣ ಬನ್ನಿ. ಇವಾಗ ಆ ಡ್ರೆಸ್ ಅಯನ್ ಮಾಡಬೇಕು ಇವಾಗ. ಗುಡ್ಡಿ ಇನ್ನೂ ರೆಡಿ ಆಗಿಲ್ಲ, ಅವಳಿಗೂ ರೆಡಿ ಮಾಡಬೇಕು. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೋಗಬೇಕಾದ್ರೆ. ಸೊ ಎಲ್ಲರೂ ರೆಡಿಯಾಗಿದ್ದಾಯಿತು. ಸೂ ಫ್ರಮ್ ಸೋ ಮೂವಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇಲ್ಲೇ 4:15 ಆಗೋಯ್ತು. 5:10 ಇರೋದು. ಹೋಗೋಣ ಬನ್ನಿ. ಗುಡ್ಡಿ ನೋಡಿ ಹೇಗೆ ರೆಡಿ ಆಗಿದ್ದಾರೆ. ಯಾರಿದೆ ಹುಡುಗ? ಎಲ್ಲೋಗ್ತಾ ಇದ್ದೀವಿ? ಎಲ್ಲೋಗ್ತಾ ಇದ್ದೀವಿ ಹೇಳು. ಎಲ್ಲೋಗ್ತಾ ಇದ್ದೀವಮ್ಮ? ರೆಡ್ ಆ್ಯಂಡ್ ರೆಡ್ ಮ್ಯಾಚಿಂಗ್. ಗುಡ್ಡಿ ನಾನು ಮ್ಯಾಚಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್. ಅಮ್ಮ ಪಿಂಕು, ಅಮ್ಮ ನೋಡಿ. ಹೋಗೋಣ. ಬುಕ್ ಆಯ್ತಾ? ಬೇಡ ಆಟೋ 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 ಅಮ್ಮ ಪಪ್ಪಿ ಎಲ್ಲ ಓಣಾಗ. ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಾವು ಸೂ ಫ್ರಮ್ ಸೋ ಮೂವಿಗೆ ಹೋಗಬೇಕು ಅಂತ. ಬಟ್ ಹೋಗೋಕ್ಕೆ ಆಗಿರಲಿಲ್ಲ, ಟೈಮ್ ಸಿಗಲಿಲ್ಲ. ನನ್ನ ಬರ್ಡೇಗೆ ಕೂಡ ಹೋಗಬೇಕಂತ ತುಂಬ ಅಂದ್ಕೊಂಡಿದ್ವಿ. ಬರ್ಡೇಗೆ ನಾನು ಮನೆಗೆ ಬಂದಿದ್ದೆ ಈವ್ನಿಂಗ್ ಆಗೋಯಿತು, ಸಂಜೆ ಆಗೋಯಿತು. ಮತ್ತು ಸಂಜೆ ಮೇಲೆಲ್ಲ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಸಡನ್ನಾಗಿ ಆಲ್ ಆಫ್ ದ ಸಡನ್ ಹೊರಟಿದ್ದು ನಾವು. ಸಂಡೇ ಹೋಗಿದ್ದು. ಅಂದರೆ ಮಂತ್ರಿ ಮಾಲಲ್ಲೆಲ್ಲ ಸ್ವಲ್ಪ ಲೇಟಾಗಿತ್ತು. ಗುಡ್ಡಿನೂ ಕರ್ಕೊಂಡು ಹೋಗಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಅಮ್ಮಗೆ ಕೇಳಿದ್ವಿ ಫಸ್ಟು. ಅಮ್ಮ ಬರಲ್ಲ ಅಂತ ಹೇಳಿದರೆ ಗುಡ್ಡಿನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತಾಯಿದ್ವಿ. ಅಮ್ಮ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಅಮ್ಮನೂ ಕರ್ಕೊಂಡು ಗುಡ್ಡಿನೂ ಕರ್ಕೊಂಡು ಹೋಗಿದ್ದು. ಅವಳಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋದ್ವಿ. ಮನೆಯಲ್ಲೇ ಫುಲ್ಲು ನಮಗೆ ಭಯ ಥರ ಆಗಿಬಿಟ್ಟಿತ್ತು. ಅಂದರೆ ಅವಳು ಮೂವಿ ನೋಡೋಕ್ಕೆ ಬಿಡೋಲ್ಲ, ಪಕ್ಕ ಬಿಡೋದಿಲ್ಲ. ಪಕ್ಕ ಯಾರಾದರೂ ಒಬ್ಬರು ಅವಳನ್ನ ಎತ್ಕೊಂಡು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆ ಥರ ಆಗಲಿಲ್ಲ ಅಲ್ಲಿ. ಬಟ್ ಅಲ್ಲಿ ಬೇರೆಯೇ ಆಯಿತು. ಫುಲ್ಲು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಸ್ವಲ್ಪ ಹೆಡ್ ಮಾಡಿಕೊಂಡು ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದು ಅದೇ ರೀಸನ್ಗೆ. ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಹಿಡನ್ ಜಿಪ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಹೈಡ್ ಮಾಡ್ಕೊಂಡು ನನ್ನ ಬ್ಯಾಗಲ್ಲಿ ಸ್ವಲ್ಪ ಮತ್ತು ಆರೋ ಬ್ಯಾಗಲ್ಲಿ ಸ್ವಲ್ಪ ಆ ಥರ ಇಟ್ಕೊಂಡು ಹೋಗಿದ್ದು. ಯಾಕಂದರೆ ಅವಳು ಸ್ವಲ್ಪ ಏನಾದರೂ ಅಳ್ಳೋದು ಆ ಥರ ಏನಾದರೂ ಮಾಡಿದ್ರೆ ಸ್ನ್ಯಾಕ್ಸ್ ಕೊಡೋಣ, ಚಾಕ್ಲೇಟ್ಸ್ ಕೊಡೋಣ ಅಂತ ತೊಗೊಂಡಿದ್ದು. ಚಾಕ್ಲೇಟ್ಸ್ ತೊಗೊಂಡಿದ್ವಿ, ಬಿಸ್ಕೆಟ್ಸ್ ತೊಗೊಂಡಿದ್ವಿ, ಮತ್ತು ಚಿಪ್ಸ್ ತೊಗೊಂಡಿದ್ವಿ, ಮತ್ತು 2 ಲಾಲಿಪಾಪ್ ತೊಗೊಂಡಿದ್ವಿ. ಲಾಲಿಪಾಪ್ ಯಾಕೆ ಅಂದರೆ ತುಂಬ ಟೈಮ್ವರೆಗೂ ಅದನ್ನು ಬಾಯಲ್ಲೇ ಇಟ್ಕೊಂಡಿರ್ಬೋದಲ್ವ ಅವಳು. ಸೊ ಅಷ್ಟರಲ್ಲಿ ಒಂದು 2.5 hours ಮೂವಿ ಅಲ್ವಾ. ಸೊ ಹಾಗೆ ಟೈಮ್ ಪಾಸ್ ಆಗುತ್ತೆ ಅವಳಿಗೂ ಅಂತ ನಾವು ಮೂವಿ ನೋಡ್ಬೋದು ಅಂತ ಅದೆಲ್ಲ ತೊಗೊಂಡಿದ್ದು. ಸೊ ಸೆಕ್ಯೂರಿಟಿ ಅವರು ಕೂಡ ಏನಷ್ಟು ಚೆಕ್ ಮಾಡಿಲ್ಲ. ಅದರಿಂದ ಬೇಗ ಸ್ಟಾರ್ಟ್ ಆಗುತ್ತಲ್ವ ಮೂವಿ, ಅದಕ್ಕೋಸ್ಕರ ಬೇಗ ಬೇಗ ಕಳಿಸ್ಬಿಟ್ರು. ನಾವು ಆ್ಯಕ್ಚುಲಿ ಐನಾಕ್ಸ್ ಇರೋದು ಆ ಕಡೆ ಬಿಲ್ಡಿಂಗು, ಪಕ್ಕದ ಬಿಲ್ಡಿಂಗ್ ನಮ್ಗೆ ಗೊತ್ತೇ ಇರಲಿಲ್ಲ.
ನಾವು ಈ ಕಡೆ ಲಿಡೋ ಮಾಲ್ ಒಳಗೆ ಹೋಗ್ಬಿಟ್ಟಿದ್ವಿ. ಒಳಗಿದೆ ಐನಾಕ್ಸ್ ಅಂತ. ಯಾಕಂದರೆ ಇಲ್ಲಿ ನಾವು ಯಾವತ್ತೂ ಐನಾಕ್ಸ್ ಅಲ್ಲಿ ಮೂವಿ ನೋಡಿಲ್ಲ, ಅಂದರೆ ಈ ಮಾಲಲ್ಲಿ. ಸೊ ನಮಗೆ ಬೇರೆ ಅರ್ಜೆಂಟ್ ಇತ್ತಲ್ವ, 5:10ಗೆ ಮೂವಿ ಸ್ಟಾರ್ಟು. ನಾವು 5 ಒಳಗೆ ಅಲ್ಲಿ ರೀಚ್ ಆಗಬೇಕಿತ್ತು. ಟ್ರಾಫಿಕ್ ಎಲ್ಲ ಇತ್ತು, ಅದರಿಂದ ಲೇಟ್ ಆಗಿಬಿಟ್ಟಿತ್ತು. ಸದ್ಯ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ, ಅಂದರೆ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಕೊಡ್ತಿದ್ರು. ಸೊ ಹಾಗಾಗಿ ಬೇಗ 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 ಹೋಗ್ತಿದ್ವಿ. ಸರಿಯಾಗಿ ಫೋಟೋಸ್ ಏನು ತೊಗೊಳಕ್ಕೂ ಆಗಿಲ್ಲ. ಬೇಗ ಚೆಕ್ ಮಾಡಿ ಒಳಗೆ ಹೋದ್ವಿ. ಅಂದರೆ ಆರವ್ಗೆ ನರಸಿಂಹ ಮೂವಿಗೆ ಹೋಗೋಣ ಅಂತ ಹೇಳ್ತಿದ್ದ, ಸೂ ಫ್ರಮ್ ಶೋ ಬೇಡ ಅಂತ. ನಾನು ಇಲ್ಲ, ನಾನು ಸೂ ಫ್ರಮ್ ಶೋನೇ ನೋಡಬೇಕು. ತುಂಬ ರಿವ್ಯೂಸು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಹೇಳಿದ್ದಾರೆ, ತುಂಬ ಕಾಮಿಡಿ ಇದೆ ಅಂತ ಹೇಳಿದೆ. ಸೊ ಅದರಿಂದ ನರಸಿಂಹ ಆದರೆ ಸ್ವಲ್ಪ ಆ್ಯನಿಮೇಟೆಡ್ ಅಲ್ವಾ, ಗುಡ್ಡಿನೂ ನೋಡ್ತಾಳೆ ಅಂತ ಅವನು ಹೇಳ್ತಾ ಇದ್ದಿದ್ದು. ಬಟ್ ಇಲ್ಲ, ನಾನು ಅದೇ ಮೂವಿ ನೋಡೋ ಆಗಿದ್ದರೆ ಬರ್ತೀನಿ, ಇಲ್ಲಾಂದರೆ ಯಾವುದಕ್ಕೂ ಬರೋಲ್ಲ ಅಂತ ಹೇಳ್ತಾಯಿದ್ದೆ. ಅದು ಕೂಡ ರೇಟಿಂಗ್ಸ್ ಜಾಸ್ತಿ ಇತ್ತು ಸೂ ಫ್ರಮ್ ಶೋಗೆ. ಸೊ 9.67 ಆ ಥರ ಇತ್ತು ರೇಟಿಂಗ್ಸು. ತುಂಬ ಚೆನ್ನಾಗಿದೆ ನೋಡಿ ಮೂವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸದ್ಯ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಗುಡ್ಡಿ ಆರಾಮಾಗಿ ಕೂತ್ಕೊಂಡಿದ್ದಾಳೆ. ನಾವು ಸ್ಟಾರ್ಟಿಂಗಲ್ಲಿ ನೋಡ್ತಾಳೆ, ಆಮೇಲೆ ಅಳ್ತಾಳೆ ಅಂದ್ಕೊಂಡ್ವಿ. ಇಲ್ಲ, ಅವಳು ಟಿ ವಿ ಹಾಕು ಅಂತ ಹೇಳ್ತಾ ಇದ್ಲು. ಅದು ನೋಡಿಬಿಟ್ಟು, ಸ್ಕ್ರೀನ್ನ ನೋಡಿಬಿಟ್ಟು. ಸೀಟ್ಸ್ ಎಲ್ಲ ಖಾಲಿ ಇತ್ತು. ಸೊ ನಾವು ಹಾಗೆ ಮೂವ್ ಆದ್ವಿ, ಅವಳನ್ನ ಈ ಕಡೆ ಸೀಟಲ್ಲಿ ಕೂರ್ಸೋಣ ಅಂತ. ಬಟ್ ಆಮೇಲೆ ಎಲ್ಲ ಫುಲ್ಲಾದರು. ಒಂದು ಸೀಟ್ ಕೂಡ ಖಾಲಿ ಇಲ್ಲ, ಹೌಸ್ಫುಲ್ ಆಗಿದ್ರು. ಮೂವಿ ಅಂತೂ ನಿಜ ಇನ್ನೊಂದು ಸರಿ ಹೋಗಿ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಮೂವಿ. ಅದು ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಕ್ಲೈಮ್ಯಾಕ್ಸಲ್ಲಿ ನಮಗೆ ಗೊತ್ತಾಯಿತು. ಬಟ್ ಅಫ್ಕೋರ್ಸ್ ಎಲ್ಲ ಕಂಪ್ಲೀಟಾಗಿರೋದಿಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಮಿಕ್ಸ್ ಆಗಿರುತ್ತೆ, ಅಂದರೆ ಓನ್ ಕೂಡ ಇರುತ್ತೆ. ಬಟ್ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು, ನಮ್ಗೆ ತುಂಬ ಇಷ್ಟ ಆಯಿತು ಮೂವಿ. ಗುಡ್ಡಿನ ಅವತ್ತಿಂದ ಯಾವುದಾದ್ರು ಒಂದು ಮೂವಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಫೈನಲಿ ಈ ಮೂವಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಬರೋ ಥರ ಆಯಿತು. ಯಾಕಂದರೆ ಅಮ್ಮಗೆ ಈ ಮೂವಿ ನೋಡಬೇಕಂತ ಆಸೆ ಇತ್ತು. ಅಮ್ಮ ಬಂದಿರೋದ್ರಿಂದ ಅವಳನ್ನೆಲ್ಲೂ ಮತ್ತೆ ಬಿಡೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ನ್ಯಾಚೋಸ್ ತೊಗೊಂಡ್ವಿ, ಮತ್ತು ಪಾಪ್ಕಾರ್ನ್ ಅದೆಲ್ಲ ತಿನ್ನೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನ್ಯಾಚೋಸ್ 2 ತೊಗೊಂಡ್ವಿ. ನಾವು ಯೂಶ್ವಲಿ ಏನೂ ತೊಗೊಳೋದಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತಲ್ಲ ಅದಕ್ಕೆ. ಸೊ ಅಮ್ಮ ಬಂದಿರೋದ್ರಿಂದ ನೋಡಕ್ಕೆ ಬಿಡಲ್ಲ, ಅಂದರೆ ಆರಾಮ್ ಕಾಲೆಲ್ಲ ನಡುಗ್ತೈತಲ್ಲ, ಕುಂತು ನಡೆದ್ರೆ. ಚೆನ್ನಾಗಿತ್ತಪ್ಪ. ಬ್ಯಾವರ್ಸಿ ಡ್ಯಾಡಿ ಯಾವಾಗಲೂ ಅದೇ ವರ್ಡ್ ಯೂಸ್ ಮಾಡೋದು, ಬ್ಯಾವರ್ಸಿ. ಚೆನ್ನಾಗಿತ್ತಲ್ಲ ಮೂವಿ? ಚೆನ್ನಾಗಿತ್ತು, ಸೂಪರಾಗಿತ್ತು. ಎಲ್ಲರೂ ಆರಾಮಾಗಿ ನೋಡ್ಬೋದು ಗೈಸ್. ಫುಲ್ಲು ಕಾಮಿಡಿ. ನಮಗೆ ಎಲ್ಲರೂ ಥಿಯೇಟರ್ ಫುಲ್ಲು ನಕ್ಕು ಇದೆಲ್ಲ ಚೀಕ್ಸ್ ಎಲ್ಲ ನೋವು ಸ್ಟಾರ್ಟ್ ಆಗಿದೆ ನಮಗೆ ಒಳಗೆ. ಚೆನ್ನಾಗಿತ್ತಮ್ಮ ಫಿಲಮ್ ಚೆನ್ನಾಗಿತ್ತಾ? ಸೂಪರ್. ಬಾ, ಅಲ್ಲಿ ಹೋಗ್ಬಾರ್ದು. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು, ಕಾಮಿಡಿ. ಮತ್ತು ಹೊರಗಡೆ ಎಲ್ಲಾದರೂ ಹೋಗೋಣ, ಸ್ವಲ್ಪ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೇ ಲೇಟ್ ಆಗಿತ್ತು, ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತಾ ಇದ್ದೀವಿ. ಅಂದರೆ ಅಮ್ಮನೂ ಇದ್ರಲ್ವ, ಅಮ್ಮಗೂ ಜಾಸ್ತಿ ನಡೆಯೋದಕ್ಕಾಗಲ್ಲ. ಗುಡ್ಡಿನೂ ಅಷ್ಟೇ, ಅವಳಿಗೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಅವಳನ್ನ ಎತ್ಕೊಂಡು ಕೂಡ ಕಮರ್ಷಿಯಲ್ ಸ್ಟ್ರೀಟೆಲ್ಲ ಬ್ರಿಗೇಡೆಲ್ಲ ಓಡಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಶಾಪಿಂಗ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಬೇರೆ ದಿನ ಯಾವಾಗಲಾದರೂ ಹೋಗೋಣ, ಇಲ್ಲ ಆನ್ಲೈನಲ್ಲೇ ಎಲ್ಲ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಇಲ್ಲಿ ಮಾಲ್ ಹೊರಗಡೆ ಎಷ್ಟು ಪ್ಲ್ಯಾನ್ಸ್ ಇಟ್ಟಿದ್ದಾರೆ ನೋಡಿ, ಅದು ಸೇಲ್ಗೆ ಏನು ಅಂತ ಗೊತ್ತಿಲ್ಲ ನಮಗೆ. ಅದು ಚೆಕ್ ಮಾಡೋದಕ್ಕೂ ಕೇಳೋದಕ್ಕೂ ಟೈಮ್ ಇರಲಿಲ್ಲ. ಬೇಗ ಮನೆಗೆ ಹೋದರೆ ಸಾಕು ಅಂತ ನನಗಲ್ಲ, ಅಮ್ಮಗೆ ಮತ್ತು ಗುಡ್ಡಿನ ನೋಡಿ ಆ ಥರ ಅನ್ನಿಸ್ತಿತ್ತು. ಅವಳ ಕಣ್ಣು ಫುಲ್ಲು ನಿದ್ದೆ ಬಂದಿರೋ ಥರ ಫೀಲ್ ಆಗ್ತಿತ್ತು. ಅವಳು ಏನೂ ಹತ್ತಿಲ್ಲ, ಆರಾಮಾಗಿದ್ಲು. ಈ ಥರ ಲಾಲಿಪಾಪ್ 2 ತೊಗೊಂಡಿದ್ವಿ.
ಆರಾಮಾಗಿ ಅದನ್ನು ತಿನ್ಕೊಂಡು ಇದ್ಲು. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿ ಮನೆ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಪಡ್ಡು. ಅದನ್ನು ಕೊಡ್ಸೋಣ ಗುಡ್ಡಿಗೆ ಮತ್ತು ಅಮ್ಮಗೂ ಪಾರ್ಸೆಲ್ ತೊಗೊಳ್ಳೋಣ ಅಂತ ಬಂದ್ವಿ. ಗುಡ್ಡಿ ಸ್ವಲ್ಪ ಅಲ್ಲೇ ತಿಂದಳು ಮತ್ತು ಸ್ವಲ್ಪ ಮನೆಯಲ್ಲಿ ಕೂಡ ತಿಂದಳು. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು 3 ಥರ ವೆರೈಟಿ ಚಟ್ನಿ ಎಲ್ಲ ಹಾಕಿಬಿಟ್ಟು ಕೊಡ್ತಾರೆ. ಸ್ವೀಟ್ ಒಂದಿರುತ್ತೆ, ಹುಳಿ ಒಂದು, ಖಾರ ಒಂದು, ಆ ಥರ. ಸೊ ಯಾವಾಗಾದರೂ ತೊಗೊಂಡು ತಿಂತೀವಿ. ನಮಗಂತೂ ಹಸಿವಿರಲಿಲ್ಲ, ಅದಕ್ಕೋಸ್ಕರ ಅಮ್ಮಗೆ ಗುಡ್ಡಿಗೆ ತೊಗೊಳ್ಳೋಣ ಅಂತ ಬಂದ್ವಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗುಡ್ಡಿಗೆ ಸ್ವೆಟರ್. ಹೊಸ ಡ್ರೆಸ್ ಹಾಕೋ ಅಂದರೆ ಹಾಕಲ್ಲ ಹಬ್ಬಕ್ಕೆ. ಕೊಡ್ತೀನಿ ಬಾ, ನಾನು ಎಲ್ಲಿದೆ? ಬ್ಲೂ ಕಾರ್. ಕಿವಿಗೆ ಹಾಕೊಂಡಿದ್ದು ವಾವ್, ಸಾಂಗ್ ಬರ್ತಾ ಇದೆಯಮ್ಮ. ಯಾರ್ದದು? ಹಂಗ ಹಾಕ್ಕೊಳ್ಳೋದು. ಹಂಗಲ್ಲ, ಹಾಕ್ಲಾ? ನೋಡೋಗು, ಮಿರರ್ ನೋಡೋಗು. ವಾವ್, ಗುಡ್ಡಿದು ಫೇವ್ರೆಟ್ ಸಾಂಗ್ ಆಗಿಬಿಟ್ಟಿದೆ ಇದು, ಬಾವ ಬಂದರು. ಮೂವಿ ನೋಡಬೇಕಾದ್ರೂ ಕೂಡ ಅಷ್ಟೇ, ಅದು ಬಾವ ಬಂದರು ಅಂತ ಸಾಂಗ್ ಬಂದಾಗೆಲ್ಲ ಅವಳು ಕ್ಲಾಪ್ ಮಾಡ್ತಾಯಿದ್ಲು. ತುಂಬ ಖುಷಿಯಲ್ಲಿ ನೋಡಿ ನಗ್ತಾಯಿದ್ಲು. ನಾನು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫ್ಲ್ಯಾಶ್ ಆನ್ ಮಾಡಿದ್ರೆ ಯಾರೋ ಆಫ್ ಮಾಡು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಿದ್ದೆ. ಅದಕ್ಕೋಸ್ಕರ ನಾನದು ಜಾಸ್ತಿ ಥಿಯೇಟರ್ ಒಳಗೆ ಕ್ಯಾಪ್ಚರ್ ಮಾಡಲಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಗೊಂಡೆ ಅಷ್ಟೇ ವಿಡಿಯೋ ತೆಗಿಬೇಕಾದ್ರೆ ಅವಳು ಡ್ಯಾನ್ಸೇ ಮಾಡೋದಿಲ್ಲ. ಅದು ಸೇಮ್ ಸ್ಟೆಪ್ಸ್ ಹೇಗಿದೆ ಹಾಗೆ ಕಾಪಿ ಮಾಡ್ತಾಳೆ ಅವಳು. ಮತ್ತು ಇದು ಇನ್ನೊಂದು ದಿನ ನಾನು ಶೂಟ್ಗೆ ಹೋಗಿದ್ದೆ, ಅದನ್ನು ಸ್ವಲ್ಪ ವಿಡಿಯೋ ತೊಗೊಂಡು ಇಟ್ಕೊಂಡಿದ್ದೆ. ನಾನು ಅಟ್ಯಾಚ್ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ತುಂಬ ದೂರ ಇತ್ತು ಅದು, ಕೋಣನಕುಂಟೆ ಎಲ್ಚೇನಹಳ್ಳಿ ಹತ್ರ ಇತ್ತು. ಸೊ ಬೆಳಗ್ಗೆನೇ ಹೊರಡಬೇಕಾಯಿತು. ನಾನು 9 o'clockಗೆಲ್ಲ ಅಲ್ಲಿರಬೇಕಿತ್ತು. ತುಂಬ ಚಳಿ ಇತ್ತು ಅವತ್ತು, ಅದಕ್ಕೆ ಕಿವಿಗೆ ಕಾಟನೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದೀನಿ ಆಟೋದಲ್ಲಿ. ಆ್ಯಕ್ಚುಲಿ ನಾನು ನೀಟಾಗಿ ಡ್ರೆಸ್ ಅಪ್ ಆಗೋಕ್ಕೂ ನನಗೆ ಆಗಲಿಲ್ಲ ಅವತ್ತು. ಮೇಕಪ್ ಕೂಡ ನಾನು ಯೂಶ್ವಲಿ ಮೇಕಪ್ ಎಲ್ಲ ಹಾಕ್ಕೊಳ್ಳೋದಿಲ್ಲ, ಬಟ್ ಅಲ್ಲಿ ಹೋಗ್ತಾ ಇರೋದೇ ಮೇಕಪ್ ಶೂಟಿಗಲ್ವಾ, ಸೊ ನಾನು ಮೇಕಪ್ ಏನು ಮಾಡ್ಕೊಂಡಿಲ್ಲ. ಇದೇ ಅವ್ರದ್ದು ಸ್ಟುಡಿಯೋ. ಸೊ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ದಾರೆ. ಲೇಟ್ ಆಗಿಬಿಟ್ಟಿತ್ತು, ನಾನು ಹೋಗಿದ್ದು ತುಂಬ ಲೇಟ್ ಆಯಿತು. ಹೋಗಿದ ತಕ್ಷಣ ಹೇರ್ ಕ್ರಿಂಪಿಂಗ್ ಎಲ್ಲ ಮಾಡಿಕೊಂಡ್ರು. ನೋಡಿ ಯಾವ ಥರ ಇದೆ ಅಂತ. ನನಗಿದೆಲ್ಲ ಅಂದರೆ ಮೇಕಪ್ ಶೂಟ್ ಇದ್ದರೆ ನನಗೆ ಹೋಗೋದಕ್ಕೆ ಭಯ, ಯಾಕಂದರೆ ಮುಖ ಹಾಳಾಗುತ್ತೆ. ನಂದು ಫಸ್ಟೇ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಫುಲ್ಲು ಹಾಳಾಗೋ ಚಾನ್ಸಸ್ ತುಂಬ ಇದೆ. ಅದಾದಮೇಲೆ ನನಗೆ ಸ್ಕಿನ್ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ನಾರ್ಮಲ್ ಆಗ್ತಿದೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.